ಹಲೋ, ನಮಸ್ತೆ. ಡಿವೈನ್ ಲೈಟ್ 111 ಕನ್ನಡಗೆ ಸ್ವಾಗತ, ಸುಸ್ವಾಗತ. ತಮ್ಮೆಲ್ರಿಗೂ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ತಮ್ಮ ಪ್ರೀತಿಸುವಂಥ ವ್ಯಕ್ತಿಯ ಮನಸ್ಸಿನ ಮಾತು ಡಿವೈನ್ ಕಡೆಯಿಂದ ನಿಮಗೆ ಸಂದೇಶ. ನೋಡೋಣ. ಶುರು ಮಾಡೋ ಮುಂಚೆ ನಾದ ನುಡ್ಸೋಣ. ತ್ರೀ ಪೈಲ್ ಇಡ್ತಿದ್ದೀನಿ. ಈ 3 ಕೀಗಳಲ್ಲಿ ನಿಮಗೆ ಯಾವ ಕೀ ಅಟ್ರಾಕ್ಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಟ್ಯಾರೋ ಮೂಲಕ ಏನು ಸಂದೇಶ ಇದೆ ನಿಮಗೆ ನಿಮ್ಮ ಪ್ರೀತಿ ಬಗ್ಗೆ, ಅವರ ಮನಸ್ಸಿನ ಮಾತು ಏನು ಅಂತ ತಿಳ್ಕೊಳ್ಳೋಣ. ಈ 3 ಪೈಲ್ನಲ್ಲಿ ನಿಮಗೆ ಯಾವ ಪೈಲ್ ಅಟ್ರಾಕ್ಟ್ ಆಗುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪೈಲ್ ಈ ಕೀ, ಸೆಕೆಂಡ್ ಪೈಲ್ ಈ ಕೀ, ಥರ್ಡ್ ಪೈಲ್ ಈ ಕೀ. ನಿಮಗೆ ಯಾವುದು ನೋಡಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಥವಾ ಸ್ವಲ್ಪ ಹೊತ್ತು ನೀವು ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮಗೆ ಯಾವುದು ತಗೊಳ್ಬೇಕನ್ಸುತ್ತೆ, ಯಾವುದು ಫಸ್ಟ್ ಕಣ್ಬಿಟ್ಟ ನಿಮಗೆ ಅದು ತಗೋಬೇಕಂತ ಅನಿಸುತ್ತೆ ಅದನ್ನು ತಗೊಳ್ಳಿ. ಬನ್ನಿ ರೀಡಿಂಗ್ನ ಶುರು ಮಾಡೋಣ. ಈ ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ನೀವು ಪ್ರೀತಿಸುವಂಥ ವ್ಯಕ್ತಿಯ ಮನಸ್ಸಿನ ಮಾತು ಡಿವೈನ್ ಕಡೆಯಿಂದ ಅವರ ಮನಸ್ಸಿನ ಮಾತಿನ ಸಂದೇಶ ಏನು ಅಂತ ನೋಡೋಣ. ಏಟ್ ಆಫ್ ಕಪ್ಸ್, ಪೇಜ್ ಆಫ್ ಸೋರ್ಡ್ಸ್, ನೈನ್ ಆಫ್ ಪೆಂಟಿಕಲ್ಸ್, ಟೂ ಆಫ್ ಕಪ್ಸ್, ಸಿಕ್ಸ್ ಆಫ್ ಸೋರ್ಡ್ಸ್, ಟೂ ಆಫ್ ಸೋರ್ಡ್ಸ್. ನಿಮ್ಮ ಪ್ರೀತಿಲಿ ಅವರು, ನೀವು ಪ್ರೀತಿಸುವಂಥ ವ್ಯಕ್ತಿ ಅವರು ಸಿಹಿ ನೀವು ತುಂಬ ಸ್ಪೈಸಿ ಆದರೆ ಅವರು ಈ ಸಿಹಿ ಗುಂಬಳ ಥರ ಸ್ವೀಟ್ನೆಸ್ ಕೊಡ್ತಾರೆ ನಿಮ್ಮ ಸ್ಪೈಸ್ಗೆ. ಅವರು ಎಂದು ನಿಮ್ಮನ್ನು ಯಾರೇ ಎಷ್ಟು ಬೇರೆ ಮಾಡಿದ್ರು ಬೇರೆ ಮಾಡೋಕ್ಕಾಗದೇ ಇರೋ ಅಂಥ ಸಂಬಂಧ ಅಂತ ಅವರ ಮನಸ್ಸಿನ ಮಾತು ಡಿವೈನ್ ಕಡೆಯಿಂದ ಸಂದೇಶ. ನಿಮ್ಮನ್ನು ತುಂಬ ರಿಚ್ ಆಗಿ ನೋಡ್ಕೊಳ್ಬೇಕು. ಇಲ್ಲಿ ದ್ರಾಕ್ಷಿಗಳು ಜಾಸ್ತಿ ಇದೆ. ನಿಮ್ಮ ಸ್ಕಿನ್ ಟೋನು ಕೂಡ ಬರ್ನ್ ಆಗ್ದಂಗೆ ಚೆನ್ನಾಗಿ ನೋಡ್ಕೊಳ್ಬೇಕು, ಅಷ್ಟು ಜೋಪಾನವಾಗಿ ನೋಡ್ಕೊಳ್ಬೇಕು ನಿಮ್ಮನ್ನ ಅನ್ನೋ ಅಷ್ಟು ಪ್ರೀತಿ. ನಿಮ್ಮ ಜೊತೆ ಕಾಲ್ ಮಾಡಬೇಕು,
ಯಾವಾಗಲೂ ಮಾತಾಡಬೇಕು ಅನ್ನೋ ಆಸೆ, ಅವರ ಮನಸ್ಸಿನ ಮಾತು. ಇಲ್ಲಿ ಏನೇ ಕಷ್ಟ ಬಂದ್ರೂ ಅದನ್ನು ತೊಡೆದುಹಾಕಿ ನಿಮ್ಮನ್ನು ಸುರಕ್ಷಿತವಾಗಿ ನಿಮ್ಗೇನು ಬೇಕೋ ಅದನ್ನು ತಗೊಂಡು ನಿಮ್ಮನ್ನು ಜೋಪಾನ ಮಾಡಿ ಸಾಕಬೇಕು. ದೂರ ಪ್ರಯಾಣ, ಹೊರದೇಶ ಅಥವಾ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ನಿಮಗೇನಿಷ್ಟ ಆ ಥರ ಬದುಕಬೇಕು ಅನ್ನೋದು ತುಂಬ ಆಸೆ. ಅದಕ್ಕೆ ಏನಾದರೂ ಕಷ್ಟ ಬರಲಿ ಅದನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಪ್ರೀತಿ ಅವರ ಮನಸ್ಸಿನ ಮಾತು ಇದು. ನಿಮ್ಮ ಪ್ರೀತಿಗಾಗಿ ಅವರು ಹಗಲು ರಾತ್ರಿ ನಿಮಗೆ ಹೇಗೆ ಸುಖದಿಂದ ಸಂತೋಷವಾಗಿ ಹ್ಯಾಪಿಯಾಗಿ ನೋಡ್ಕೊಳ್ಳೋದು ಅನ್ನೋ ಒಂದು ಅವ್ರಿಗೆ ಒಂದು ಗುರಿ ಇದೆ. ಆ ಥರ ಒಂದು ಅವರಿಗೆ ನಿಮ್ಮನ್ನ ಹೆಂಗೆ ಜಾಯ್ಫುಲ್ ಆಗಿ ಹ್ಯಾಪಿನೆಸ್ ಆಗಿ ನೋಡ್ಕೊಳ್ಳೋದು ಅನ್ನೋದೇ ಒಂದು ಪ್ಯಾಷನ್ನು, ಅವರ ಡಿಸೈರ್ ಕೂಡ ಆಗಿದೆ. ಕನಸಲ್ಲೂ ಮನಸ್ಸಲ್ಲೂ ಎಲ್ಲ ಕಡೆನೂ ಅವ್ರು ನಿದ್ರಿಸ್ಬೇಕಾದ್ರೂ ನಿಮ್ಮದೇ ಯೋಚನೆ ಮಾಡ್ತಾರೆ. ನಿಮಗೆ ಅವ್ರು ನಿದ್ರೆ ಮಾಡಬೇಕಾದ್ರೂ ನಿಮಗೆ ಏನು ನಿಜವಾಗ್ಲೂ ಏನು ಬೇಕು ಅನ್ನೋದನ್ನ ಅವರು ಥಿಂಕ್ ಮಾಡ್ತಾ ಇರ್ತಾರೆ. ಹಗಲು ರಾತ್ರಿ ಬರೀ ನಿಮ್ಮ ಬಗ್ಗೆನೇ ಯೋಚಿಸ್ತಾ ಇರ್ತಾರೆ. ನಿಮ್ಮನ್ನ ಹೆಂಗೆ ಪ್ರೀತಿಯಿಂದ ಜಾಯ್ಫುಲ್ ಆಗಿ ಹೆಂಗೆ ಇಟ್ಕೊಳ್ಳೋದು. ನಮ್ಮ ಪ್ರೀತಿಲಿ ಯಾವುದೇ ಕಷ್ಟ ಬರಲಿ, ಎಂಥದೇ ಕಷ್ಟ ಬರಲಿ, ಬಿರುಗಾಳಿ ಬರಲಿ, ಅದನ್ನ ನಾನು ಅದನ್ನ ನಿಭಾಯಿಸ್ಬೇಕು. ನಿಮಗೆ ಏನಿಷ್ಟ ಆ ಥರ ಬದುಕನ್ನ ಕಟ್ಕೊಳ್ಬೇಕು. ಯಾವುದು ಬೇಕು ಯಾವುದು ಬೇಡ ಅದನ್ನ ನೋಡಿ ನಾನು ಅವ್ರಿಗೆ ಏನು ಬೇಕೋ ಅದನ್ನು ಮಾತ್ರ ತಗೊಂಡು ಬೇಡದೇ ಇರೋದನ್ನ ಬಿಟ್ಬಿಟ್ಟು ನಾನೊಂದು ಹೊಸ ರೀತಿ ಬದುಕನ್ನು ಕಟ್ಕೊಳ್ಬೇಕು. ಒಂದು ನಾವಿಬ್ಬರೇ ಇರಬೇಕು ಅನ್ನೋ ಒಂದು ಹೊಸ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ನಾನು ಅವರಿಗೆ ಹೆಂಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗುತ್ತೋ, ಎಷ್ಟು ಅವ್ರಿಗೆ ಹೆಂಗೆ ಇಷ್ಟ ಆ ಥರ ನಾನು ಬದುಕಬೇಕು. ಅವ್ರಿಗೆ ಏನು ಬೇಡ ಅದನ್ನ ನನ್ನ ಜೀವನದಿಂದ ತೆಗೆದಾಕ್ಬೇಕು ಅನ್ನೋ ಆಸೆ ಇದೆ, ಪ್ರೀತಿ ಇದೆ ಅವರ ಮನಸ್ಸಿನಲ್ಲಿ. ಇದನ್ನ ನೋಡ್ತಿದ್ರೆ ತುಂಬಾ ರಿಚ್ ಆಗಿ ನಾನು ನಿಮ್ಮನ್ನ ಪ್ರೀತಿಯಿಂದ ಯಾವಾಗ್ಲೂ ನಿಮ್ ಜೊತೆ ಒಂದು ಗಿಣಿ ಹಾಗೆ ನೋಡ್ಕೊಳ್ಬೇಕು. ಇದನ್ನ ನೋಡ್ತಾ ಇದ್ರೆ ಇಲ್ಲಿ ದ್ರಾಕ್ಷಿ ಇದೆ, ವಿಟಮಿನ್ ಸಿ, ಏನಕ್ಕೆ ಚರ್ಮದ ಬಗ್ಗೆ ಕಾಳರ್ಚಿ. ಅಂದ್ರೆ ಅವ್ರದ್ದು ಒಂದು ಹಾಡು ಬರ್ತಾ ಇದೆ, ಬಾನಲ್ಲೇ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ, ಆ ಬೆಟ್ಟದಲ್ಲಿ ಬೆಳದಿಂಗಳದಲ್ಲಿ ಅಂತ ಒಂದು ಸಾಂಗ್ ಇದೆ, ಅದನ್ನ ಕೇಳಿ. ಅದರಲ್ಲಿ ಸುಟ್ಟಾವು ಬೆಳ್ಳಿ ಕಿರಣ ನಿನ್ ಮೈ ಚರ್ಮ ಮಲ್ಲಿಗೆಯಂತ ಈ ನಿನ್ನ ಚರ್ಮ ಸುಟ್ಟಾವು ಬೆಳ್ಳಿಯ ಕಿರಣ ಅಂತ ಒಂದು ಲೈನ್ಸ್ ಬರುತ್ತೆ. ಅದು ನೆನಪಾಗ್ತಾ ಇದೆ. ಆ ಥರ ನಿಮ್ಮನ್ನ ತುಂಬ ಸುರಕ್ಷಿತವಾಗಿ ತುಂಬ ಪ್ರೀತಿಯಿಂದ ನೋಡ್ಕೊಳ್ಬೇಕು. ನೀನ್ ಸ್ಪೈಸ್ ಆದರೆ ನಾನು ನಿನಗೆ ಸ್ವೀಟಾಗಿ ಹೊಂದ್ಕೊಳ್ಳೋ ಅಂತ ಪಂಪ್ಕಿನ್ ಆಗಿರಬೇಕು ಅನ್ನೋ ಮನಸ್ಥಿತಿ. ಯಾರು ಎಷ್ಟೇ ನಮ್ಮನ್ನ ದೂರ ಮಾಡ್ಬೇಕಂದ್ರೂ ನಮ್ಮ ಹೊಂದಾಣಿಕೆ ದೂರ ಮಾಡೋಕ್ಕಾಗಲ್ಲ ಅನ್ನೋ ನಂಬಿಕೆ. ಅಷ್ಟು ಪ್ರೀತಿ. ಯಾವಾಗಲೂ ಮಲಗಿರ್ಬೇಕಾದ್ರೂ ಯಾವಾಗಲೂ ನಿಮ್ಮದೇ ಆಲೋಚನೆ, ಹೇಗೆ ನಾನು ಜಾಯ್ಫುಲ್ ಆಗಿ ತುಂಬ ಯಾವಾಗಲೂ ಎನಿ ಟೈಮ್ ಅವರು ಮನಸ್ಸಲ್ಲೂ ಅವ್ರು ಕೂತಿರ್ಲಿ ನಿಂತಿರಲಿ, ಯಾವುದೇ ಟೈಮ್ ಆಗಿರ್ಬೋದು, ಅವರು ಯಾವಾಗಲೂ ನಿಮ್ಮ ನೆನಪನ್ನ
ಮೆಲ್ಕಾಗ್ತಾ ಇರ್ತಾರೆ. ಆ ಸಾಂಗಲ್ಲಿ ನಿಮ್ಮನ್ನು ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತಾರೆ. ನಿಮಗಾಗಿ ಅವರು ಎಂಥದೇ ಕಷ್ಟ ಬಂದರೂ, ಬಿರುಗಾಳಿ ಬಂದರೂ, ಮೋಡಗಳು ಬಂದ್ರೂ, ಎಂಥದೇ ಸಂದರ್ಭ ಬಂದ್ರೂ, ಆ ಸಂದರ್ಭ ಎಷ್ಟೇ ಕಷ್ಟವಾಗಿದ್ರೂ ಅದನ್ನೆಲ್ಲ ನಿಭಾಯಿಸಿ ನಿಮ್ಮನ್ನು ಒಂದು ಗಿಣಿ ಮರಿಯಂಗೆ ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ಬೇಕು ಅನ್ನೋ ಆಸೆ ಅವ್ರಿಗೆ ತುಂಬ ಹೆಚ್ಚಾಗಿದೆ. ಇಲ್ಲಿ ಒಂದಷ್ಟು ಸಾಂಗ್ಸ್ ಬರೆದಿದ್ದೀನಿ. ಅದರಲ್ಲಿ ನಿಮಗೆ ಯಾವುದು ನಿಮಗೆ ಅವ್ರ ಮನಸ್ಸಿನ ಹಾಡು ನೋಡೋಣ. ಮುದ್ದು ರಾಕ್ಷಸಿ, ವಾಮನ, ಫ್ರಮ್ ವಾಮನ. ಈ ಸಾಂಗ್ ಕೇಳಿ ಯೂಟ್ಯೂಬ್ನಲ್ಲಿ. ಅವರ ಮನಸ್ಸಿನ ಭಾವನೆ ಈ ಹಾಡಿನಲ್ಲಿದೆ. ಆದರೆ ಇದನ್ನು ಕೇಳಿ. ಬಾನಲ್ಲೆ ಮಧುಚಂದ್ರಕ್ಕೆ ಸಿನಿಮಾದಲ್ಲಿ ಇದನ್ನ ನೋಡ್ತಾ ನಂಗೆ ಅದೇ ಜ್ಞಾಪಕ ಬಂತು. ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿದೆ ಅನಿಸುತ್ತೆ, ನೀವು ತುಂಬ ಚೆನ್ನಾಗಿದ್ದೀರಾ ಅನಿಸುತ್ತೆ. ಅವರು ಕೂಡ ತುಂಬ ಚೆನ್ನಾಗಿದ್ದಾರೆ. ನಿಮ್ಮಿಬ್ರು ಪ್ರೀತಿ ಕೂಡ ತುಂಬ ಚೆನ್ನಾಗಿದೆ. ಮುದ್ದು ರಾಕ್ಷಸಿ ಫ್ರಮ್ ವಾಮನ. ಈ ಸಾಂಗ್ ಕೇಳಿ ಅವ್ರ ಮನಸ್ಸಿನ ಹಗಲು ರಾತ್ರಿ ನಿಮ್ಮನ್ನ ಆ ಸಾಂಗ್ಗಳಲ್ಲಿ ನಿಮ್ಮನ್ನ ಅವರು ಮೆಲ್ಕಾಕ್ತಾರೆ. ನಿಮ್ಮದೇ ಆಲೋಚನೆ, ನಿಮ್ಮದೇ ಕೂತ್ರೆ ನಿಂತ್ರೆ ಅವ್ರದ್ದೇ ಜ್ಞಾನ, ಜೀವಕ್ಕೆಲ್ಲ ಸಮಾಧಾನ ಅನ್ನೋ ಥರ ಯಾವಾಗಲೂ ನಿಮ್ಮದೇ ಜ್ಞಾನದಲ್ಲಿ ಅವರು ನಿಮ್ಮ ಪ್ರೀತಿಸುವಂಥ ವ್ಯಕ್ತಿಗಳು ನಿಮ್ಮ ಆಲೋಚನೆಗಳಲ್ಲಿ ಮುಳುಗಿರ್ತಾರೆ. ಇದು ನಿಮ್ಮ ರೀಡಿಂಗ್. ಯಾರು ಈ ಫಸ್ಟ್ ಫೈಲ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು. ಇಲ್ಲಿ 777 ಅಂತಲೂ ಇದೆ ನೋಡಿ. ಏನು ಗೂಗಲಲ್ಲಿ ಸರ್ಚ್ ಮಾಡಿ 777 ಅಂದರೆ ಏನು ಅಂತ. ಓಕೆಪ್ಪ, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಇದು ನಿಮ್ಮ ರೀಡಿಂಗ್. ಮುದ್ದು 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 ರಾಕ್ಷಸಿ. ನಿಮ್ಮ ಸಾಂಗ್ ಇದನ್ನು ಕೇಳಿ ಯೂಟ್ಯೂಬ್ನಲ್ಲಿ, ಎಂಜಾಯ್ ಮಾಡಿ. ನಮಸ್ತೆ. ಈ ಸೆಕೆಂಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಏನು ಮೆಸೇಜು, ಅದು ಡಿವೈನ್ ಕಡೆಯಿಂದ ಏನು ಹೇಳ್ತಾರೆ ನೋಡೋಣ. ಡಿವೈನ್ ಅವ್ರ ಮನಸ್ಸಿನ ಮಾತನ್ನ. 2 ಆಫ್ ವಾಂಡ್ಸ್, 9 ಆಫ್ ಸೋರ್ಡ್ಸ್, 3 ಆಫ್ ಪೆಂಟಿಕಲ್ಸ್, 8 ಆಫ್ ಸೋರ್ಡ್ಸ್, 2 ಆಫ್ ವಾಂಡ್ಸ್. 2 ಸಲ ಬಂದಿದೆ 2 ಆಫ್ ವಾಂಡ್ಸ್, 4 ಆಫ್ ಸೋರ್ಡ್ಸ್, ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನಲ್ಲಿ ಏನಿದೆ ಅಂತ ಡಿವೈನ್ ಕಡೆಯಿಂದ ಮೆಸೇಜ್ ಏನಂತ ಅಂದರೆ, ಅವ್ರಿಗೆ ಭಯ ಇದೆ. ಅವ್ರಿಗೆ ಭಯ ಇದೆ ನಿಮ್ಮ ಪ್ರೀತಿಲಿ. ನಿಮ್ಮ ನಿರ್ಧಾರ ಅವ್ರ ಫ್ಯೂಚರ್ನ ನಿರ್ಧರಿಸುತ್ತೆ. ಅವರು ನಿಮ್ಮ ಪ್ರೀತಿಲಿ ಇಡೀ ಪ್ರಪಂಚನೇ ಗೆಲ್ಲೋ ಅಷ್ಟು ಶಕ್ತಿ ಅವರಲ್ಲಿದೆ. ನೀವು 2 ಸಲ 2 ಆಫ್ ವಾಂಡ್ಸ್ ಬಂದಿದೆ. ಅವ್ರಿಗೆ ನಿಮ್ಮ ನಿರ್ಧಾರದ ಮೇಲೆ ಭಯ ಇದೆ. ನೀವು ಹೇಗೆ ಒಪ್ಪಿಗೆ ಕೊಡ್ತೀರೋ ಏನೋ, ಆ ನಿರ್ಧಾರ ಅವರ ಫ್ಯೂಚರ್ನ ಬದಲಾಯಿಸುತ್ತೆ. ಅವರು ಕನಸಲ್ಲೂ ಕೂಡ ನಿದ್ರೆ ಸರಿ ಮಾಡಲ್ಲ, ಭಯ ಬೀಳ್ತಾರೆ. ಏನಂದರೆ ಹೇಗೆ ಅವರ ನಮ್ಮ ಪ್ರೀತಿಗೆ ಒಪ್ಪಿಗೆ ಹೆಂಗೆ ಕೊಡ್ತಾರೆ, ಒಪ್ಪಿಗೆ ಕೊಡ್ತಾರಾ ಇಲ್ವಾ? ಅವ್ರು ಒಪ್ಪಿಗೆ ಕೊಟ್ಟರೆ ನಾನು ಬೇಕಾದರೆ
ಎಂಥದೇ ಭಯ ಇರಲಿ, ನನ್ನ ಸಾವಿನ ಭಯ ಇದ್ರೂ ನಾನು ನಿಭಾಯಿಸ್ತೀನಿ. ಅವರು ಒಪ್ಪಿಗೆ ಯಾವ ಥರ ಕೊಡ್ತಾರೆ, ಪಾಸಿಟಿವ್ ಆಗಿರುತ್ತಾ ನೆಗೆಟಿವ್ ಆಗಿರುತ್ತಾ ಅನ್ನೋ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ರೆಸ್ಟ್ ಮಾಡ್ತಾ ಇಲ್ಲ. ಆ ನೆಗೆಟಿವಿಟಿಲಿ ನಿಮ್ಮ ಪ್ರೀತಿ ಪಾತ್ರರು ಇದ್ದಾರೆ. ನಮ್ಮ ಪ್ರೀತಿಗೆ ಪೇರೆಂಟ್ಸಿಂದ ಆಗಿರ್ಬೋದು, ಇಲ್ಲ ನಿಮ್ಮಿಂದ ಆಗಿರ್ಬೋದು, ಒಪ್ಪಿಗೆ ಸಿಗುತ್ತೋ ಇಲ್ವೋ ಅನ್ನೋ ನೆಗೆಟಿವಿಟಿ ಅವ್ರನ್ನ ಕಾಡ್ತಾ ಇದೆ. ಅವರು ಪರ್ಮಿಷನ್ ಕೇಳ್ತಾ ಇದ್ದಾರೆ, ನಮ್ಮ ಇಬ್ಬರು ಪ್ರೀತಿ ಉಳಿಸಿ ಚೆನ್ನಾಗಿ ನಮ್ಮ ಪ್ರೀತಿ ಬೆಳೆಯೋ ಹಾಗೆ ಆಶೀರ್ವಾದ ಮಾಡಿ ಅನ್ನೋ ಭಾವನೆಯಲ್ಲಿ ಅವ್ರ ಮನಸ್ಸಿನಲ್ಲಿ ಆ ಥರ ಭಾವನೆ ಇದೆ. ನಿಮ್ಮ ತಂದೆ ತಾಯಿ ಹತ್ರ ಆಗಿರ್ಬೋದು, ನಿಮ್ಮ ಜೊತೆ ಆಗಿರ್ಬೋದು, ನಮ್ಮ ಪ್ರೀತಿಗೆ ಒಪ್ಪಿಗೆ ಸಿಗುತ್ತಾ ಇಲ್ವಾ ಅನ್ನೋ ಭಯದಲ್ಲಿ ಅವರು ತುಂಬ ರೆಸ್ಟ್ ಮಾಡ್ತಾ ಇಲ್ಲ, ತುಂಬ ಭಯದಲ್ಲಿದ್ದಾರೆ. ನಿಮ್ಮ ಪ್ರೀತಿಗೆ ಒಪ್ಪಿಗೆ ಸಿಕ್ಕಿದ್ರೆ ಅವರು ಎಂಥ ಈ ಆಡ್ಕೊಳ್ಳೋ ಜನ ಆಗಿರ್ಬೋದು, ಅಥವಾ ಎಂಥದೇ ನನಗೆ ಅಪಾಯ ಬರಲಿ ಅದನ್ನು ನಾನು ನಿಭಾಯಿಸಬಲ್ಲೆ, ಅದನ್ನು ನಾನು ಎದುರಿಸಬಲ್ಲೆ, ಆ ಬಗ್ಗೆ ನನಗೆ ನಂಬಿಕೆ ಇದೆ ಅನ್ನೋ ಓವರ್ ಥಿಂಕ್, ಅದ್ರ ಬಗ್ಗೆನೇ ಓವರ್ ಥಿಂಕ್ ತುಂಬ ಮಾಡ್ತಾ ಇದ್ದಾರೆ. ಇದು ಅವ್ರ ಮನಸ್ಸಿನ ಮಾತು, ಡಿವೈನ್ ನಿಮಗೆ ಮೆಸೇಜ್ ಕೊಡ್ತಾ ಇರೋದು. ಇದಕ್ಕೆ ಕೆಲವೊಂದು ಹಾಡುಗಳು ಬರ್ತಿದ್ದೀನಿ ಪೇಪರ್ಸ್ನಲ್ಲಿ. ಅವರ ಮನಸ್ಸಿನ ಹಾಡು ಯಾವುದು ನಿಮಗಾಗಿ, ಅದನ್ನು ನೋಡೋಣ. ಎರಡು ಬೀಳ್ತು. ಒಂದು ಮಾತಾಡೋ ತಾರೆಯ ಅಂಬಿ ನಿಂಗ್ ವಯಸ್ಸಾಯ್ತು ಅನ್ನೋ ಫಿಲಮ್ನಲ್ಲಿ ಮಾತಾಡೋ ತಾರೆಯ ಅನ್ನೋ ಸಾಂಗ್ ಬಂದಿದೆ. ಇದು ದೀಪದ ಹತ್ರ ಹೋಯ್ತು. ಇದ್ಯಾವುದು ಅಂದರೆ ಸ್ವಾತಿ ಮುತ್ತು ಸಿಕ್ಕಂಗಾಯ್ತು ಫ್ರಮ್ ದೇವರ ಅಂತ ಇದೆ ನೋಡಿ. ಇದೆರಡು ಸಾಂಗ್ ನಿಮಗೆ ಅವ್ರ ಮನಸ್ಸಲ್ಲಿ ಯಾವಾಗಲೂ ನಿಮ್ಮ ಬಗ್ಗೆ ಈ ಹಾಡು ಮೂಲಕ ನೆನಪು ಮಾಡ್ಕೊಳ್ತಾ ಇರ್ತಾರೆ. ಈ ಹಾಡು ಯೂಟ್ಯೂಬ್ನಲ್ಲಿ ನೋಡಿ. ಮಾತಾಡೋ ತಾರೆಯ ಅಂಬಿ ನಿನ್ಗೆ ವಯಸ್ಸಾಯ್ತು ಫಿಲಮಿಂದ. ಇದು ಸ್ವಾತಿ ಮುತ್ತು ಸಿಕ್ಕಂಗಾಯ್ತು ಫ್ರಮ್ ದೇವರ ಅನ್ನೋ ಯೂಟ್ಯೂಬ್ನಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿ ಸಾಂಗ್ ಕೇಳಿ. ಇದು ನಿಮಗಾಗಿ. ಅವ್ರೇನು ಯೋಚಿಸ್ತಾ ಇದ್ದಾರೆ ಅಂದರೆ ನಿಮ್ಮ ನಿರ್ಧಾರ ಅವ್ರ ಫ್ಯೂಚರ್ನ ಬದಲಾಯಿಸುತ್ತೆ ಅನ್ನೋ ಬರೀ ಓವರ್ ಥಿಂಕಿಂದ ಅವರು ನಿದ್ರೆ ಮಾಡ್ತಾ ಇಲ್ಲ, ರೆಸ್ಟ್ ಮಾಡ್ತಾ ಇಲ್ಲ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಮತ್ತು ನಮ್ಮ ಪ್ರೀತಿಗೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ, ಮತ್ತು ನೀವು ಆ ಪ್ರೀತಿನ ಒಪ್ಪಿಬಿಟ್ರೆ ಅವರು ಎಂಥದೇ ಕಷ್ಟ ಬರಲಿ, ಅವ್ರಿಗೆ ಯಾವುದೇ ರೀತಿ ಒಂದು ನನ್ನ ಪ್ರಾಣಕ್ಕೆ ಕುತ್ತು ಬರೋ ಅಂಥ ಕಷ್ಟ ಇದ್ರೂ ನಾನು ನಿಭಾಯಿಸಬಲ್ಲೆ. ಯಾರು ನಮ್ಮ ಪ್ರೀತಿಗೆ ಚುಚ್ಚು ಮಾತಾಡಿದ್ರು ಅಥವಾ ಯಾರೇ ತೊಂದರೆ ಮಾಡಿದ್ರು ಅದನ್ನು ನಾನು ನಿಭಾಯಿಸಬಲ್ಲೆ ಅನ್ನೋ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಓವರ್ ಥಿಂಕ್ ಮಾಡಿ ಅವರು ರೆಸ್ಟ್ ಮಾಡ್ತಾ ಇಲ್ಲ, ನಿದ್ರೆ ಮಾಡ್ತಾ ಇಲ್ಲ. ನಿಮ್ಮ ನಿರ್ಧಾರ ಏನು ತಿಳಿಸಿ. ಇದು ಅವರ ಮನಸ್ಸಿನ ಹಾಡು. ಸ್ವಾತಿ ಮುತ್ತು ಸಿಕ್ಕಂಗಾಯ್ತು ಮತ್ತು ಮಾತಾಡೋ ತಾರೆಯ ಅಂಬಿ ನಿನ್ಗೆ ವಯಸ್ಸಾಯ್ತು ಮೂವಿಯಿಂದ. ಇದನ್ನು ಕೇಳಿ ಎಂಜಾಯ್ ಮಾಡಿ, ಖುಷಿ ಪಡಿ.
ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ನಿಮ್ಮ ಪ್ರೀತಿಗೆ. ಹಲೋ, ನಮಸ್ತೆ. ಈ ಥರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ಪ್ರೀತಿ ಪಾತ್ರರಿಂದ ಅವರ ಮನಸ್ಸಿನ ಮಾತು, ಡಿವೈನ್ ಕಡೆಯಿಂದ ಮೆಸೇಜ್, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಡಿವೈನ್ ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ. 3 ಆಫ್ ಕಪ್ಸ್, 8 ಆಫ್ ಸೋಟ್ಸ್, 10 ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ವಾಂಡ್ಸ್, 10 ಆಫ್ ವಾಂಡ್ಸ್. ನಿಮ್ಮ ಪ್ರೀತಿ ಪಾತ್ರರ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಯ ಬೆಳಕನ್ನ ನೀವು ಹಚ್ಚಿ, ಆದ್ರಿಂದ ನಮ್ಮನ್ನು ನೋಡಿ ಒಂದಷ್ಟು ಜನ ನಮ್ಮನ್ನ ಫಾಲೋ ಮಾಡೋ ಹಾಗಾಗುತ್ತೆ. ನಿಮ್ಮ ಪ್ರೀತಿಯಲ್ಲಿ ಅವರು ಬಂದಿಯಾಗಿದ್ದಾರೆ. ಅವ್ರಿಗವರು ಬೌಂಡ್ರಿ ಹಾಕೊಂಡಿದ್ದಾರೆ. ಅದರಲ್ಲಿ ಬೆಳಕನ್ನ ಕಂಡ್ಕೊಳ್ತಿದ್ದಾರೆ. ನಿಮ್ಮ ಪ್ರೀತಿಲಿ ಅವರು ಬೆಳಕನ್ನ ಕಾಣ್ತಾ ಇದ್ದಾರೆ. ಆ ಪ್ರೀತಿ ನಮ್ಮನ್ನು ನೋಡಿ ಒಂದಷ್ಟು ಜನ ಫಾಲೋ ಮಾಡಬೇಕು. ನಾವು ಒಂದು ಒಳ್ಳೆ ಫ್ಯಾಮಿಲಿ ಮದುವೆ ಆಗಿ ಒಂದು ಸುಖ ಸಂಸಾರನ, ಹ್ಯಾಪಿನೆಸ್ನ ಅನುಭವಿಸ್ಬೇಕು. ನಮ್ಮದು ಮಕ್ಕಳುಗಳಾಗಬೇಕು. ನಮ್ಮ ಮನೆ ಒಂದು ಸುಂದರವಾದ ಮನೆ ಕಟ್ಟಿ ಅಲ್ಲಿ ನಮ್ಮ ಸಂಸಾರ, ಅದೇ ಬೆಟ್ಟದ ತುದಿಯಲ್ಲೊಂದು ಮನೆಯ ಮಾಡಿ ಅಂತ ಒಂದು ಇದಿದೆಯಲ್ಲ, ಆ ಥರ ಒಂದು ಪ್ರಕೃತಿಲಿ ಒಂದು ಮನೆ ಮಾಡಿ ಅಲ್ಲಿ ನಮ್ಮ ಸುಖವಾದ ಜೀವನನ ನಡೆಸಬೇಕು. ಅಲ್ಲಿ ನಮ್ಮ ಮುದ್ದಾದ ಮಕ್ಕಳ ಜೊತೆ ನಾವು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇದೆ. ಆ ಥರ ನಾವು ಒಬ್ರು ಮಾದರಿಯಾಗಿರ್ಬೇಕು ಅನ್ನೋ ಆಕಾಂಕ್ಷೆ ಇದೆ ಅವ್ರ ಹತ್ರ. ಅದಕ್ಕೋಸ್ಕರ 10 ಆಫ್ ಕಪ್ಸ್ ಬಂದಿದೆ. ಇಲ್ಲಿ 10 ಆಫ್ ವಾಂಡ್ಸ್. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ ಆ ಥರ ಜೀವನ ಮಾಡೋದಕ್ಕೆ, ಅದಕ್ಕೆ ಸ್ಟ್ರಗಲ್ ನಾನು ಮಾಡ್ತೀನಿ. ನಮ್ಮನ್ನ ನಾವು ಪ್ರೀತಿ ಮಾಡಿ ಒಂದು ಒಳ್ಳೆ ಜನಕ್ಕೆ ಮಾದರಿಯಾಗುವಂಥ ಒಂದು ಸಂದೇಶನ ನಾನು ನೀಡೋ ಥರ ಬದುಕ್ತೀನಿ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅನ್ನೋದು ಅವ್ರ ಮನಸ್ಸಿನ ಭಾವನೆ. ನಿಮ್ಮ ಪ್ರೀತಿಲಿ ಅವರು ಬೆಳಕು ಕಾಣ್ತಾ ಇದ್ದಾರೆ. ಅವರು ಬಂದಿಯಾಗಿದ್ದಾರೆ. ಅದರಲ್ಲೇ ಒಂದು ಕಾಂಪೌಂಡ್ ಕಟ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮನ್ನು ಹೊರತಾಗಿ ಅವರು ಬೇರೆ ಯಾರನ್ನೂ ಇಷ್ಟಪಡೋದಕ್ಕೆ ಇಷ್ಟ ಇಲ್ಲ ಅವರಿಗೆ. ಅದಕ್ಕಾಗಿ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮಗಾಗಿ. ಮತ್ತು ನೀವು ಚೆನ್ನಾಗಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು, ಹಣ ಸಂಪಾದನೆ ಮಾಡಬೇಕು ಅನ್ನೋದಕ್ಕೆ ಅವರು ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಮತ್ತು ಕ್ರಿಸ್ಟಲ್ ಹೀಲಿಂಗು ಅಥವಾ ಕ್ರಿಸ್ಟಲ್ಸ್ನ ಉಪಯೋಗಿಸ್ತಾ ಇರ್ಬೋದು. ಅವರು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮನ್ನೇ ನಾನು ಈ ಥರ ಬದುಕಬೇಕು, ನಿಮ್ಮ ಪ್ರೀತಿಲಿ ಬೆಳಕು ಕಾಣಬೇಕು, ನಿಮ್ಮನ್ನು ಮದುವೆ ಆಗಿ ನಿಮಗೆ ಮುದ್ದಾದ ಮಕ್ಕಳನ್ನು ಕೊಟ್ಟು ಒಂದು ಒಳ್ಳೆ ಮನೆ ಕಟ್ಟಿಸಿ ಅದರಲ್ಲಿ ತುಂಬ ಸಂತೋಷವಾಗಿ ಬದುಕಬೇಕು, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಅದಕ್ಕೆ ಎಷ್ಟೇ ರೀತಿ ತೊಂದರೆ ಆದರೂ ಪರವಾಗಿಲ್ಲ, ನಾನು ನಿಮ್ಮನ್ನು ಸಾಕ್ತೀನಿ ಅನ್ನೋ ಆಸೆ ಅವರಲ್ಲಿ ತುಂಬ ಇದೆ. ದೇವ್ರ ಹತ್ರ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಕ್ಸಸ್, ಹ್ಯಾಪಿನೆಸ್ ಸೆಲೆಬ್ರೇಟ್ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ ಅವರು. 3 ಆಫ್ ಪೆಂಟಿಕಲ್ಸ್, 3 ಆಫ್ ಕಪ್ಸ್. ಸಂತೋಷನ ಅನುಭವಿಸೋದಕ್ಕೆ
ಆ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಭಗವಂತನ ಹತ್ರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಅವರು ಕ್ರಿಸ್ಟಲ್ಸ್ ಹೀಲಿಂಗ್ಸ್ನ ಮಾಡ್ಕೊಳ್ತಿದ್ದಾರೆ. ನಿಮ್ಮನ್ನ ಚೆನ್ನಾಗಿ ಸಾಕಬೇಕು, ನಾನು ದುಡ್ಡು ಸಂಪಾದನೆ ಮಾಡಬೇಕು, ಅದಕ್ಕೆ ಎಷ್ಟೇ ಸ್ಟ್ರಗಲ್ ಆಗಲಿ ನಾನು ಆ ಸ್ಟ್ರಗಲ್ನ ಪಟ್ಟಾದರೂ ಪರವಾಗಿಲ್ಲ, ನಾನು ಒಂದು ಒಳ್ಳೆ ಮಾದರಿಯಾಗುವಂಥ ವ್ಯಕ್ತಿ ಆಗಬೇಕು, ಪ್ರೀತಿಸಿ ಮದುವೆ ಆಗಿ ನಿಮ್ಮಿಬ್ರಿಗೂ ಒಂದು ಮುದ್ದಾದ 2 ಮಕ್ಕಳ ಜೊತೆ ಚೆನ್ನಾಗಿ ನಾನು ಹ್ಯಾಪಿಯಾಗಿ ಸಂತೋಷವಾಗಿರಬೇಕು. ಒಂದು ನೇಚರ್ ಕಡೆ ಒಂದು ಸುಂದರವಾದ ಮನೆ ಕಟ್ಟಿಸಿ ನಾನು ಖುಷಿಯಿಂದ ನೋಡ್ಕೊಳ್ಬೇಕು ಅನ್ನೋ ಆಸೆ ಅವರಲ್ಲಿ ತುಂಬಿ ತುಳುಕುತ್ತೆ. ಅದನ್ನೇ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಕ್ರಿಸ್ಟಲ್ ಹೀಲಿಂಗ್ ಮಾಡ್ಕೊಳ್ತಾ ಇದ್ದಾರೆ. ಕ್ರಿಸ್ಟಲ್ ಹಾಕಿರ್ಬೋದು, ಕ್ರಿಸ್ಟಲ್ಸ್ ಅದ್ರ ಮೇಲೆಲ್ಲ ನಂಬಿಕೆ ಇದೆ ಅನ್ಸುತ್ತೆ, ಅದನ್ನೆಲ್ಲ ಮಾಡ್ತಿದ್ದಾರೆ ಅವರು. ನಿಮ್ಮ ಪ್ರೀತಿಯಲ್ಲಿ ಅವರು ಬಂದಿಯಾಗಿದ್ದಾರೆ. ನಿಮ್ಮನ್ನು ಹೊರತಾಗಿ ಅವ್ರಿಗೆ ಬೇರೆ ಯಾರು ಬೇಕಾಗಿಲ್ಲ. ಆ ಥರ ಅವ್ರಿಗೆ ಬೌಂಡ್ರಿ ಹಾಕೊಂಡಿದ್ದಾರೆ. ನಿಮ್ಮ ಪ್ರೀತಿಲೇ ಅವ್ರಿಗೆ ಬೆಳಕು ಕಾಣಿಸುತ್ತೆ, ಇನ್ಯಾರಲ್ಲೂ ಅವ್ರಿಗೆ ಕಾಣಿಸಲ್ಲ. ಫೋನ್ ಬರಬಹುದು, ನಿಮಗೆ ಕರೆ ಬರಬಹುದು ಅವರಿಂದ. ಇದು ನಿಮ್ಮ ಮೆಸೇಜ್. ನಾನು ಕೆಲವೊಂದು ಸಾಂಗ್ಸ್ ಬರೆದಿದ್ದೀನಿ ಪೇಪರ್. ಅವ್ರ ಮನಸ್ಸಿನ ಹಾಡು ಯಾವುದು ನಿಮಗಾಗಿ ನೋಡೋಣ. ಏನಪ್ಪ ಸಂಗತಿ? ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯಿಂದ ಏನಪ್ಪ ಸಂಗತಿ ಅನ್ನೋ ಸಾಂಗ್ ನಿಮಗಾಗಿ ಅವ್ರ ಮನಸ್ಸಲ್ಲಿರೋ ಹಾಡೋದು. ಅದನ್ನು ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿ, ಸಂತೋಷ ಪಡಿ. ಗಾಡ್ ಬ್ಲೆಸ್ ಯು. ನಿಮಗೆ ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್.